ನಲ್ಲಿ ಅವಶೇಷಗಳು ಪತ್ತೆ ಆಯ್ತಾ? ಮೊನ್ನೆಯಿಂದ ನಡೀತಾ ಇರುವಂತ ಕಾರ್ಯಾಚರಣೆ ಧರ್ಮಸ್ಥಳದ ದಟ್ಟವಾದ ಕಾಡಿನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ನಿನ್ನೆ ತನಕ 5 ಪಾಯಿಂಟ್ಗಳಲ್ಲಿ ಕಾರ್ಯಾಚರಣೆ ನಡೀತು, ಶೋಧ ನಡೀತು, ಏನು ಸಿಕ್ಕಿರಲಿಲ್ಲ. 6ನೇ ಪಾಯಿಂಟ್ ಅಗಿಯೋ ವೇಳೆ ಪತ್ತೆಯಾಯ್ತಾ ಮೂಳೆಗಳು. ಶೋಧದ ವೇಳೆ ಸಿಕ್ಕ ಮೂಳೆಗಳನ್ನ ಎಸ್ಐಟಿ ಸಂಗ್ರಹಿಸಿದೆ. ಇದೀಗ ಬರ್ತಾ ಇರುವಂತ ಸುದ್ದಿ ಇದು. 5 ಪಾಯಿಂಟ್ಗಳನ್ನ ಅಗದಾಗ್ಲೂ ಕೂಡ ಅಲ್ಲಿ ಯಾವ ಕುರುಹುಗಳು ಪತ್ತೆ ಆಗಿರ್ಲಿಲ್ಲ. ಇವತ್ತು ಬೆಳಿಗ್ಗೆಯಿಂದ 6ನೇ ಪಾಯಿಂಟ್ ಅನ್ನ ಅಗಿಯೋ ಕೆಲಸ ಆಗ್ತಾ ಇತ್ತು. ಆದ್ರೆ ಈಗ ಸಿಗ್ತಾ ಇರೋ ಸುದ್ದಿಯ ಪ್ರಕಾರ 6ನೇ ಪಾಯಿಂಟ್ ಅಗಿಯೋ ವೇಳೆ ಮೂಳೆಗಳು ಪತ್ತೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಶೋಧದ ವೇಳೆ ಸಿಕ್ಕ ಮೂಳೆಗಳನ್ನ ಎಸ್ಐಟಿ ಸಂಗ್ರಹ ಮಾಡಿದೆಯಂತೆ. ಹಾಗಾದ್ರೆ 6ನೇ ಪಾಯಿಂಟ್ ನಲ್ಲಿ ಮೂಳೆಗಳು ಪತ್ತೆ ಆಗಿದೆಯಾ? ಧರ್ಮಸ್ಥಳದ ದಟ್ಟವಾದ ಕಾಡಲ್ಲಿ ನಡೀತಾ ಇರೋ ಕಾರ್ಯಾಚರಣೆ ಇದು. ಮೊನ್ನೆ 1 ಪಾಯಿಂಟ್ ಅನ್ನ ಅಗಿಲಾಗಿತ್ತು, ನಿನ್ನೆ 4 ಪಾಯಿಂಟ್ಗಳನ್ನ ಅಗ್ದಿದೆ. ಒಟ್ಟು 5 ಪಾಯಿಂಟ್. ಏನು ಸಿಕ್ಕಿರ್ಲಿಲ್ಲ, ಯಾವ ಕುರುಹು ಕೂಡ ಪತ್ತೆ ಆಗಿರ್ಲಿಲ್ಲ. ಆದ್ರೆ 6ನೇ ಪಾಯಿಂಟ್ ಬೆಳಿಗ್ಗೆಯಿಂದ ಕಾರ್ಯಾಚರಣೆ ನಡೀತಾ ಇದೆ, ಅಗಿತಾ ಇದೆ. 6ನೇ ಪಾಯಿಂಟ್ ನಲ್ಲಿ ಮೂಳೆಗಳು ಪತ್ತೆಯಾಗಿದೆಯಾ? ಈ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಆ ಟೀಮ್ನಿಂದಲೇ ಬರಬೇಕು. ಆದ್ರೆ ಒಂದು ಮಾಹಿತಿಯ ಪ್ರಕಾರ ಆ ಪಾಯಿಂಟ್ ನಲ್ಲಿ ಮೂಳೆಗಳು ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಶೋಧದ ವೇಳೆ ಸಿಕ್ಕಂತ ಮೂಳೆಗಳನ್ನ ಎಸ್ಐಟಿ ಸಂಗ್ರಹ ಮಾಡಿದೆಯಂತೆ. ಅನಾಮಿಕ ದೂರುದಾರ ಪಾಯಿಂಟ್ ಮಾಡಿದಂತಹ ಸ್ಥಳಗಳು 13 ಸ್ಥಳಗಳನ್ನ ಆತ ಪಾಯಿಂಟ್ ಮಾಡಿದ್ದು. ಬಹಳ ಕಾನ್ಫಿಡೆಂಟ್ ಆಗಿದ್ದ 1ನೇ ಪಾಯಿಂಟ್ ನಲ್ಲಿ ಏನೂ ಸಿಕ್ಕಿರ್ಲಿಲ್ಲ. ಆತ ಈ ಜಾಗದಲ್ಲಿ ತಾನು ಶವನ ಹೂತಿದ್ದೆ ಅಂತ ಕರಾರುವಕ್ಕಾಗಿ ಹೇಳಿದ್ದ. 100% ಇದೇ ಜಾಗದಲ್ಲಿ ನಾನು ಶವ ಹೂತಿದ್ದು ಅಂತ. ಅಲ್ಲೇ ಏನು ಸಿಕ್ಕಿರ್ಲಿಲ್ಲ. ಆತನ ಕಾನ್ಫಿಡೆನ್ಸ್ ನೋಡಿ 15 ಅಡಿ ಅಗಲ ಆಗ್ತಿದ್ರು, 8 ಅಡಿ ಆಳ ಆಗ್ತಿದ್ರು, ಏನು ಸಿಕ್ಕಿರ್ಲಿಲ್ಲ. ನಿನ್ನೆ ಇಡೀ ದಿನ 4 ಕಡೆ ಅಗ್ದಿದ್ದಾರೆ. ಒಟ್ಟು 5 ಪಾಯಿಂಟ್ಗಳು ಮುಗಿದಿದೆ. 6ನೇ ಪಾಯಿಂಟ್ ಇವತ್ತು ಬೆಳಗ್ಗೆಯಿಂದ ಶುರುವಾಗಿತ್ತು ಕಾರ್ಯಾಚರಣೆ. ಈ 6ನೇ ಪಾಯಿಂಟ್ ಅಗಿಯೋ ವೇಳೆ ಮೂಳೆಗಳು ಪತ್ತೆಯಾಗಿದೆಯಾ? ಶೋಧದ ವೇಳೆ ಸಿಕ್ಕ ಮೂಳೆಗಳನ್ನ ಎಸ್ಐಟಿ ಸಂಗ್ರಹಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಒಂದು ವೇಳೆ ಅಲ್ಲಿ ಮೂಳೆಗಳು ಪತ್ತೆ ಆಗಿದ್ದೆ ಆದ್ರೆ, ಈ ಬಗ್ಗೆ ನಾವು ಈ ಹಿಂದೆನೂ ಕೂಡ ಮಾತಾಡಿದ್ವಿ. ಏನು ಸಿಕ್ಕಿಲ್ಲ ಅಂದ್ರೆ ಏನು, ಏನಾದ್ರೂ ಸಿಕ್ಕಿದ್ರೆ ಯಾವ ರೀತಿ ಇರುತ್ತೆ ಪ್ರೊಸೀಜರ್ಗಳು ಅಂತ. ಒಂದ್ ವೇಳೆ ಅಲ್ಲಿ ಮೂಳೆ ಸಿಕ್ಕಿದ್ರೆ ಆ ಮೂಳೆ ಮನುಷ್ಯನದ್ದ ಅಥವಾ ಪ್ರಾಣಿಯ ಮೂಳೆನ ಅದನ್ನ ಕನ್ಫರ್ಮ್ ಮಾಡ್ಕೋತಾರೆ. ಅದಾದ ನಂತರ ಅದು ಮಹಿಳೆಯ ಅಥವಾ ಪುರುಷನ ಅದನ್ನ ಕನ್ಫರ್ಮ್ ಮಾಡ್ಕೋತಾರೆ. ಲಿಂಗ ಪತ್ತೆ ಆಗುತ್ತೆ. ಒಂದು ಗಂಡಿನ ಶವ ಆಗಿತ್ತ ಅದು ಅಥವಾ ಒಂದು ಹೆಣ್ಣಿನ ಶವ ಆಗಿತ್ತ ಅಂತ. ಅದಾದ ನಂತರ ಯಾವ ಏಜ್ ಗ್ರೂಪ್ ನಲ್ಲಿ ಇರಬಹುದು ಅದನ್ನ ಪತ್ತೆ ಮಾಡಲಾಗುತ್ತೆ. ಅಲ್ಲಿ ಶವ ಏನು ಹೂಳಲಾಗಿತ್ತು ಈ ಹಿಂದೆ, ಯಾವ ಏಜ್ ಗ್ರೂಪಿನದ್ದು ಅದು, ಆ ಡೆಡ್ ಬಾಡಿ ಯಾವ ಏಜ್ ಗ್ರೂಪಿನದ್ದು, ಈಗ ಅಲ್ಲಿ ಮೂಳೆ ಮಾತ್ರ ಉಳಿದಿರುತ್ತೆ ಅಂತ ಅಂದ್ರೆ ಯಾವ ಏಜ್ ಗ್ರೂಪಿಗೆ ಸೇರಿದ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಏಜ್ ಗ್ರೂಪಿನ ಮಿಸ್ಸಿಂಗ್ ಕಂಪ್ಲೇಂಟ್ಗಳೇನಿದೆ ಅದರ ಮೇಲೆ ತನಿಖೆ ಮುಂದುವರಿಯುತ್ತೆ. ಇವೆಲ್ಲವೂ ಕೂಡ ಲಾಂಗ್ ಪ್ರೊಸೀಜರ್. ಆದ್ರೆ ಈಗ ಸಿಗ್ತಾ ಇರೋ ಮಾಹಿತಿಯ ಪ್ರಕಾರ 6ನೇ ಪಾಯಿಂಟ್ ನಲ್ಲಿ ಮೂಳೆಗಳು ಸಿಕ್ಕಿದೆಯಾ ಅನ್ನೋದು ಸಂಗ್ರಹಿಸಿದಾರಂತೆ ಎಸ್ಐಟಿ. ಆ ಶೋಧದ ವೇಳೆ ಸಿಕ್ಕಂತ ಮೂಳೆಗಳನ್ನು. ಧರ್ಮಸ್ಥಳದ ಅಸ್ಥಿಪಂಜರ ಶೋಧದ ವೇಳೆ ಮಹತ್ವದ ಬೆಳವಣಿಗೆ ಇದು. ಕಳೆದ 2 ದಿನಗಳಿಂದ ನಡೀತಾ ಇರೋ ಕಾರ್ಯಾಚರಣೆ. ಅನಾಮಿಕ ದೂರುದಾರ ಮಾಡಿದಂತಹ ಆರೋಪ ಅತ್ಯಂತ ಗಂಭೀರವಾದದ್ದು, ಸೂಕ್ಷ್ಮವಾದ ಪ್ರಕರಣ. 6ನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರದ ಅವಶೇಷ ಪತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಅತಿ ದೊಡ್ಡ ಸುದ್ದಿ ಇದು. ಆ 6ನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರದ ಅವಶೇಷ ಪತ್ತೆಯಾಗಿದೆ ಅನ್ನೋದು. ಇವತ್ತು ಬೆಳಿಗ್ಗೆಯಿಂದ ಇದೇ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ನಡೀತಾ ಇತ್ತು. ಆರನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಅತಿ ದೊಡ್ಡ ಸುದ್ದಿ. ಮೊನ್ನೆಯಿಂದ ಶೋಧ ಕಾರ್ಯ ನಡೀತಾ ಇತ್ತು. ಇವತ್ತು ಬೆಳಿಗ್ಗೆಯಿಂದ 6ನೇ ಪಾಯಿಂಟ್ ನಲ್ಲಿ ಶೋಧ ನಡೆಸಲಾಗ್ತಾ ಇತ್ತು. ಒಂದಷ್ಟು ಜನ ಕಾರ್ಮಿಕರಿದ್ದಾರೆ, ಗುಂಡಿ ತೆಗೆಯುವಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
6ನೇ ಪಾಯಿಂಟ್ ಅನ್ನ ಅಗಿಲಾಗ್ತಾ ಇತ್ತು. ಅಲ್ಲಿ ಮೂಳೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಅತಿ ದೊಡ್ಡ ಸುದ್ದಿ ಇದು. ನಿನ್ನೆ 4 ಪಾಯಿಂಟ್, ಮೊನ್ನೆ 1 ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ನಡೆದಿದ್ದು, ಇವತ್ತು 6ನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರದ ಅವಶೇಷ ಪತ್ತೆಯಾಗಿದೆ. ಅಸ್ಥಿ ಪಂಜರದ ಅವಶೇಷ ಪತ್ತೆಯಾಗಿರೋದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಅತಿ ದೊಡ್ಡ ಸುದ್ದಿಯನ್ನ ನೋಡ್ತಾ ಇದ್ದೀರಿ ನೀವು. ಕೆಲವೇ ಕ್ಷಣಗಳಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಕೂಡ ನಿಮಗೆ ತೋರಿಸ್ತೀವಿ. ಅಸ್ಥಿ ಪಂಜರದ ಅವಶೇಷ ಪತ್ತೆಯಾಗಿದೆ. ಕೆಲವೇ ಕ್ಷಣಗಳಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಒಂದು ದೃಶ್ಯ ಕೂಡ ನಿಮ್ಮ ಮುಂದೆ ಬರುತ್ತೆ. ಈಗ ನೀವು ನೋಡ್ತಾ ಇರುವಂತ ಈ ದೃಶ್ಯ ಏನಿದೆ, ಸ್ಕ್ರೀನ್ ಮೇಲೆ ಬರ್ತಾ ಇರೋ ದೃಶ್ಯ, ಇದು 6ನೇ ಪಾಯಿಂಟ್ ಇರುವಂತ ಜಾಗ. ಗುಂಡಿ ತೋಡ್ತಾ ಇರೋದು ದೃಶ್ಯದಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ಒಂದಷ್ಟು ಜನ ನಿಂತಿದ್ದಾರೆ, ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ನಿಂತಿರೋದು. ಯಾರಿಗೂ ಅಷ್ಟು ದೂರ ತನಕ, ಆ ಪಾಯಿಂಟ್ ತನಕ ಹೋಗೋದಕ್ಕೆ ಅವಕಾಶ ಇಲ್ಲ. ಸಂಬಂಧಪಟ್ಟಂತ ಅಧಿಕಾರಿಗಳು ಮಾತ್ರ ಅಲ್ಲಿ ತನಕ ಹೋಗೋದಕ್ಕೆ ಅವಕಾಶ ಇರೋದು. ಅಲ್ಲಿ ನಿಂತಿದ್ದಾರೆ. ಅವ್ರು ನಿಂತಿರುವಂತ ಆಚೆಗೆ ಗುಂಡಿ ತೆಗೆಯುವಂತ ಕೆಲಸ ಬೆಳಗ್ಗೆಯಿಂದ ಆಗ್ತಾ ಇತ್ತು. ಈಗ ಅಸ್ಥಿ ಪಂಜರದ ಅವಶೇಷಗಳು ಅಲ್ಲಿ ಸಿಕ್ಕಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಸ್ಐಟಿ ಮೂಲಗಳಿಂದ ಸಿಗ್ತಾ ಇರೋ ಮಾಹಿತಿ ಇದು. ಅಸ್ಥಿ ಪಂಜರದ ಅವಶೇಷಗಳನ್ನ ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ದಾರೆ. FSL ಪರೀಕ್ಷೆಗೆ ಕಳಿಸೋದಕ್ಕೆ ಮುಂದಾಗಿದ್ದಾರೆ. ಅನಾಮಿಕ ದೂರುದಾರ ಮಾಡಿರುವಂತ ಆರೋಪ, ಆತ ಗುರುತು ಮಾಡಿರುವಂತ ಪಾಯಿಂಟ್, ಅಲ್ಲಿಗೇನಾದ್ರೂ ಸಿಗತ್ತಾ ಇಲ್ವಾ? ಇಲ್ಲಿ ತನಕ ತೋಡದಂತ 5 ಪಾಯಿಂಟ್ಗಳೇನಿದೆ, ಅಲ್ಲಿ ಏನೂ ಸಿಕ್ಕದೆ ಇರೋದು ಏನು ಅನ್ನೋ ದೊಡ್ಡ ಪ್ರಶ್ನೆಗೆ ಕಾರಣ ಆಗಿತ್ತು. ಈಗ 6ನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿದೆ, ಮಾಹಿತಿ ಸಿಗ್ತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. 6ನೇ ಪಾಯಿಂಟ್ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಆ ಕವರ್ ನಲ್ಲಿ ಅವಶೇಷಗಳನ್ನ ಸಂಗ್ರಹ ಮಾಡ್ತಾ ಇರೋದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ದೃಶ್ಯವನ್ನ ನೋಡ್ತಾ ಇದ್ದೀರಿ ನೀವು. 6ನೇ ಪಾಯಿಂಟ್ ಇದೇ ವಿಜುವಲ್ಸ್ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಅಲ್ಲಿ ಸಿಕ್ಕದಂತ ಅಸ್ಥಿ ಪಂಜರದ ಅವಶೇಷಗಳನ್ನ ಒಂದು ಕವರ್ ನಲ್ಲಿ ಸಂಗ್ರಹ ಮಾಡಲಾಗ್ತಾ ಇದೆ. ತುಂಬಾ ಸ್ಪಷ್ಟವಾಗಿ, ಕ್ಲಿಯರ್ ಆಗಿ ಆ ದೃಶ್ಯ ಕೂಡ ಕಾಣಿಸ್ತಾ ಇದೆ. FSL ಪರೀಕ್ಷೆಗೆ ಕಳಿಸೋದಕ್ಕೆ SIT ರೆಡಿ ಆಗಿದೆ. 6ನೇ ಪಾಯಿಂಟ್ ಶೋಧದ ವೇಳೆ ಸಿಕ್ಕಂತಹ ಅವಶೇಷ ಇದು, ಅಸ್ಥಿ ಪಂಜರದ ಅವಶೇಷ. ಅದನ್ನ ಸಂಗ್ರಹ ಮಾಡ್ತಿದ್ದಾರೆ ಅಧಿಕಾರಿಗಳು. ದೃಶ್ಯದಲ್ಲಿ ನೀವು ನೋಡಬಹುದು. 5 ಪಾಯಿಂಟ್ಗಳನ್ನ ಅಗದಾಗ್ಲೂ ಕೂಡ ಏನೂ ಪತ್ತೆಯಾಗಿರ್ಲಿಲ್ಲ, ಒಂದು ಸಣ್ಣ ಕುರುಹು ಕೂಡ ಸಿಕ್ಕಿರ್ಲಿಲ್ಲ. 6ನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರದ ಅವಶೇಷ ಸಿಕ್ಕಿದೆ. ಎಕ್ಸ್ಕ್ಲೂಸಿವ್ ಆಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.